ವಾರ್ಡ್ ನಂಬರ್ 16ರಲ್ಲಿ ಬೋರ್ವೆಲ್ ಹಾಕಿಸಿದ ನಗರಸಭೆ ಸದಸ್ಯ ಫೈರೋಜ್ ಖಾನ್. ಕೋಲಾರ ನಗರದ ವಾರ್ಡ್ ನಂಬರ್ 16ರ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಜನರ ಬೇಡಿಕೆಯಂತೆ ನಗರಸಭೆ 15ನೇ ಹಣಕಾಸಿನಲ್ಲಿ ಸುಮಾರು 16 ಲಕ್ಷ ರು ಅನುದಾನದಲ್ಲಿ ಬೋರ್ವೆಲ್ ಹಾಕಿಸಿದ್ದು, ನೀರು ಸಹ ದೊರಕಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸ್ಥಳೀಯ ನಿವಾಸಿ ಬಾಬು, ವಾರ್ಡ್ ನಂಬರ್ 16ರ ನಗರಸಭೆ ಸದಸ್ಯರು ಮಾತಿಗೆ ತಕ್ಕಂತೆ ನಡೆದುಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು ಹಾಗೂ ನಮಗೆ ನೀರಿನ ಸೌಲಭ್ಯ ಮಾಡಿಕೊಟ್ಟಿದ್ದು ನಾವು ಫೈರೋಜ್ ಖಾನ್ ರವರಿಗೆ ಬೆಂಬಲ ನೀಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಶಾಬಾಜ್, ಸಮೀರ್, ನವಾಜ್, ಅರ್ಬಾಜ್, ನೂರುಲ್ಲಾ, ನೂರ್ ಶಾ, ನವಾಜ್, ಫಿರ್ದೋಸ್, ಅನ್ನು ಮುಂತಾದವರು ಉಪಸ್ಥಿತರಿದ್ದರು. ಹದಿನಾರನೇ ವಾರ್ಡ್ನಲ್ಲಿ ಇರೋದು ಒಂದು ವಾರ್ಡ್, ಚಿಕ್ಕ ವಾರ್ಡ್, ಬೆಟ್ಟದಲ್ಲಿರೋದು 36 ವಾರ್ಡ್ ಇರೋದು ಈ ಕರ್ನಾಟಕದಲ್ಲಿ ಕೋಲಾರ ಅಂತ ಒಂದು ಕ್ಷೇತ್ರ. ಆ ಕ್ಷೇತ್ರದಲ್ಲಿ 36 ವಾರ್ಡ್ ಇದೆ. 36 ವಾರ್ಡಲ್ಲಿ ಸಮಸ್ಯೆ ಇರೋದು 16ನೇ ವಾರ್ಡ್. 35 ವಾರ್ಡಲ್ಲಿ ಪ್ರಾಬ್ಲಮ್ ಅಷ್ಟೊಂದಿಲ್ಲ. 36ನೇ ವಾರ್ಡಲ್ಲಿ ಪ್ರಾಬ್ಲಮ್ ಇರೋದು ನಮ್ಮದು ಅನ್ಸಾರಿ ಮೊಹಲ್ಲಾ ಅಂತ ಮಹಾಲಕ್ಷ್ಮಿ ಲೇಔಟ್ ಪಕ್ಕ ಇರೋದು 16ನೇ ವಾರ್ಡ್. ಆ ವಾರ್ಡಲ್ಲಿ ಸಮಸ್ಯೆ ಇರೋದೇನೆಂದರೆ, ಇಷ್ಟು ಕಾಲದಿಂದ ನೀರಿನ ಹಬೆ ಜಾಸ್ತಿ ಇತ್ತು. ಮೊದಲು 5 ವರ್ಷಕ್ಕೆ ಮೊದಲು ಕೆರೆಗಳಾಗಿ ನೀರಿರಲಿಲ್ಲ, ಆವಾಗ ಸಮಸ್ಯೆ ಇತ್ತು. ಆವಾಗೂ ಕಷ್ಟ ಬಿಟ್ಟು ಏನೋ ದಿನಗಂಟ ತಳ್ಕೊಂಡು ಹೋದರು. ಇವಾಗ ನೀರಿನ ಸಮಸ್ಯೆ ನಮ್ಮ ಕೋಲಾರದಲ್ಲಿ ಯಾವತ್ತೂ ಇದಕ್ಕೆ ನೀರಿನ ಸಮಸ್ಯೆ ಬರೋದಕ್ಕೆ ಚಾನ್ಸೇ ಇಲ್ಲ. 16ನೇ ವಾರ್ಡಲ್ಲಿ ನಮ್ಮ ಫೈರೋಜ್ ಖಾನ್ ಅವರು ಸ್ಥಾಯಿ ಸಮಿತಿ ಚೇರ್ಮನ್ ಆಗಿ ಇವಾಗ 2 ಬೋರು ಶಾಂಕ್ಷನ್ ಮಾಡಿದ್ದಾರೆ. ನಾವು ಹೇಳೋದೇನೆಂದರೆ, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ ಹೇಳಬೇಕು, ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದೇ ಹೇಳಬೇಕು. ಒಳ್ಳೇದು ಯಾರನ್ನ ಮಾಡಲಿ ನಾವು ಅದಕ್ಕೆ ಮುಂದೆ ಹಚ್ಚಿಡ್ತೀವಿ ಅಂತೇಳಿ ನಮ್ಮ ಕಡೆಯಿಂದ 16ನೇ ವಾರ್ಡ್ ಕಡೆಯಿಂದ ನಾವು ಮಾತಾಡ್ತಾ ಇದ್ದೀವಿ. ನಮ್ಮದು ಪಾರ್ಟಿ ಸಮಸ್ಯೆ, ಆ ಪಾರ್ಟಿ ಈ ಪಾರ್ಟಿ ನಾವು ಹೆಸರು ಹೇಳಲ್ಲ. ನಮಗೆ ಏನು ಬೇಕು? ಮೈನ್ ಬೇಕಾಗಿರೋದು ಲೈಟು, ರೋಡ್ಡು, ನೀರು, ಈಜುಡಿ. ಆ 4 ಕೆಲಸ ಎಲ್ಲ ಕೌನ್ಸಿಲರ್ ಮಾಡೋದು 4 ಕೆಲಸದಿಂದ ಒಳ್ಳೆ ಕೆಲಸ ಮಾಡಿದ್ರೇ ಒಳ್ಳೇದೇ ಹೇಳಬೇಕು. ಇವಾಗ ಸ್ಥಾಯಿ ಸಮಿತಿ ಚೇರ್ಮನ್ ಆಗಿ ನಮಗೆ 2 ಬೋರನ್ನು ಶಾಂಕ್ಷನ್ ಮಾಡಿಸಿದ್ದಾರೆ. ಅದರ ಸಲುವಾಗಿ ನಾವು ನೀರಿನ ಸಮಸ್ಯೆ ಇದೆ, ಆ ಸಮಸ್ಯೆಯಿಂದ ನಾವು ಬಗೆಹರಿಸಕ್ಕೆ ಬಂದಿದ್ದೀವಿ. ನಮಗೆ ನೀರು ಬಿರೋದು ದೇವರು ಈ ಕಾಲಕ್ಕೆ ನಮಗೆ ಈ ಕೊಟ್ಟಿದ್ದಾರೆ. ಈ ದೇವಸ್ಥಾನ ಪಕ್ಕದಲ್ಲಿ ಒಂದು ಶಾಂಕ್ಷನನ್ನು ಮಾಡಿದ್ರು, ಪಾಯಿಂಟ್ ನೋಡಿಸಿದ್ರು. ನಿನ್ನೆ ನೋಡಿಸಿದ್ರು, ಇವತ್ತು ಗಾಡಿ ಬಂದುಬಿಡ್ತು. ಗಾಡಿ ಬಂದಿದೆ. ದೇವ್ರ ದಯೆಯಿಂದ ನಮಗೆ ನೀರು 3 ಇಂಚು ನೀರು ಬಿದ್ದಿದೆ. ಫೈರೋಜ್ ನಾವು ಹೋಗಿ ಕೇಳಿದ್ರಿ, ಏನಪ್ಪ ನಮ್ಮ ಏರಿಯಾಗೆ ನೀರು ಕೊಡ್ತೀಯ ಅಲ್ಲ? ಇಲ್ಲ ಬೇಡ, ನಾನು 2 ಬೋರ್ ಹಾಕ್ತೀನಿ, ನೀರು ಕೊಡ್ತೀನಿ. 100% ನಮ್ಮ ಏರಿಯಾಗೆ ನೀರಿನ ಸಮಸ್ಯೆ, ನಾನು ಇಲ್ಲಿಂದ ಇನ್ನು ಏನಾಗೋಯ್ತು ಬಿಟ್ಬಿಡು, ಇಲ್ಲಿಂದ ಇಲ್ಲಿಗೆ ನಾವು ನೀರಿನ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅದರ ಸಲುವಾಗಿ ನಮಗೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅದರ ಸಲುವಾಗಿ ನಮಗೆ ಫೈರೋಜ್ ಖಾನ್ ಅವರು ಹೇಳಿದ ತಕ್ಷಣ ನಮಗೆ ಮಾಡಿದ್ದಾರೆ. ಇನ್ನು ರೋಡಿನ ಕೆಲಸ ಇದೆ, ಕಂಬದ ಕೆಲಸ ಇದೆ. ಇವಾಗ ಒಂದು ತಿಂಗಳಿಂದ ಕರೆಂಟ್ ಕಂಬಗಳಿಲ್ಲ. ಕೆಲವು ಕಡೆಯಿಂದ 40 ಕಂಬ ಶಾಂಕ್ಷನ್ ಮಾಡಿಸೋಕ್ಕೆ ಮುಂದೆ ಹಚ್ಚಿದ್ದಾರೆ. MLA ಲೆಟ್ರಿಂದ ಶಾಂಕ್ಷನ್ ಮಾಡಿಸಿದ್ದಾರೆ. ಇನ್ನು ಮೇಲೆ ಕರೆಂಟಿನ ಬಗ್ಗೆ, ರೋಡಿನ ಬಗ್ಗೆ, ನೀರಿನ ಬಗ್ಗೆ ಯಾವ ಸಮಸ್ಯೆನೂ ನಾನು ಈ ಏರಿಯಾದಲ್ಲಿ ಯಾರು ನಾನು ಕೇಳಬಾರ್ದು, ಎಲ್ಲ ಕೆಲಸ ಮಾಡ್ತೀನಿ ಅಂತ ವಾದ ಕೊಟ್ಟಿದ್ದಾರೆ. ಆ ವಾದದಿಂದ ಅವ್ರು ನಡ್ಕೊತಾ ಇದ್ದಾರೆ. ಅವ್ರ ಹಿಂದ್ಗಡೆ ನಾವಿದ್ದೀವಿ. ಅವ್ರು ಮುಂದೆ ಹಚ್ಚಿಕ್ಕಿದ್ರೆ ನಾವು ಹಿಂದೆ ಹಚ್ಚಿಕ್ತೀವಿ. ಅವ್ರು ಮುಂದೆ ಹಚ್ಚಿಕ್ಲೇಬೇಕು. ನಾವು ಹಿಂದೆ ಹೋಗಕ್ಕೆ ಈ ಹೋರಾಟವನ್ನು ನಾವು ಮಾಡ್ತೀವಿ. ಯಾವ ಸಮಸ್ಯೆ ನಮ್ಮ ವಾರ್ಡ್ನಲ್ಲಿ ಬರ್ತಿದ್ರು ಅಂತೇಳಿ ನಾವು ಮನವಿ ಕೇಳಿದ್ದೀವಿ ಫೈರೋಜ್ ಖಾನ್ ಅವರಿಗೆ. ಫೈರೋಜ್ ಖಾನ್ ಅವರು ನಮಗೆ
ಸಹಾಯ ಮಾಡಿದ್ದಾರೆ. 2 ಬೋರಿಂದ ಸ್ಯಾಂಕ್ಷನ್ ಮಾಡಿಸಿದ್ದಾರೆ.